ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜೀನಾಮೆ ಕೇಳಕ್ಕೆ ಕರೆದಿರ್ಬೇಕು. ನನಗೇನು ಗೊತ್ತು, ನನಗೆ ಗೊತ್ತಿಲ್ಲ. ನಾವು ನೋಡಿ ಇವರೇ ಮಾಸ್ಟರ್ ಸ್ಟ್ರೋಕು ಕೊಟ್ಟಿಲ್ಲ, ಹಾರ್ಟ್ ಸ್ಟ್ರೋಕು ಕೊಟ್ಟಿಲ್ಲ ನಾವು, ಆಯ್ತಾ? ನಾವು ಈಗ ಅವರೆಲ್ಲ ಆತ್ಮ ಸಾಕ್ಷಿಯಾಗಿ ಮತ ಹಾಕಿದ್ದಾರೆ ಅಂತ ಎಲ್ಲರೂ ಹೇಳಿದ್ದಾರೆ. ಯಾರ್ಯಾರ ಮೇಲೆ ಅನುಮಾನ ಆಯಿತು ಅವರು ಕೂಡ ಬಂದು ನಿಮ್ಮ ಮುಂದೆ ಹೇಳಿದ್ದಾರೆ, ಇಲ್ಲ ನಾವು NDA ಅಭ್ಯರ್ಥಿಗೆ ಹಾಕಿದ್ದು ಅಂತ. ಮತ್ತೆ ಎಲ್ಲೋಯ್ತು? ನಮ್ಗೆ ಹೆಂಗೆ ಬಂತು? ಎಲ್ಲಾನು ವಿಡಿಯೋಗ್ರಾಫ್ ಆಗಿದೆ ಅಲ್ವಾ? ಎಲ್ಲಾನು ಲಿಖಿತ ಮೂಲಕನೇ ಹಾಕಿರೋದಲ್ಲ ಮತದಾನ. ಸೊ ಇದು ನಮಗೆಲ್ಲ ಪ್ರಶ್ನೆಗಳು ಕೇಳಬೇಕಾಗಿರೋದು BJPನಲ್ಲಿ ಕೇಳಬೇಕಾಗಿತ್ತು. ಯಾಕೆ ಸ್ವಾಮಿ ನಿಮ್ಮ ನಾಯಕತ್ವದಲ್ಲಿ, ನಿಮ್ಮ 3 ಜನದ ನಾಯಕತ್ವದಲ್ಲಿ ನಿಮ್ಮ ಶಾಸಕರಿಗೆ ನಂಬಿಕೆ ಇಲ್ಲ? ನನ್ಗೆ ಗೊತ್ತಿಲ್ಲ, ಅದು ಅವ್ರಿಗೆ ಕೇಳಬೇಕು. RSS ಪ್ರಮುಖರಿಗೆ ಪತ್ರ ಬರ್ದಿದೆ ಸರ್, ಏನಾದ್ರು ರಿಪ್ಲೈ ಬಂತದೆ? ಬರುತ್ತೆ. 100 ವರ್ಷದ ಸಂಸ್ಥೆ ಇದೆ ಇವರೇ, ಅಲ್ಲಿ ಇಲ್ಲಿ ಇಟ್ಟಿರ್ಬೇಕು ದಾಖಲೆಗಳು. ಯಾರಾದ್ರೂ ಜೇಬ್ನಲ್ಲಿ ಇಟ್ಕೊಂಡು ಓಡಾಡ್ತಾರ? 100 ವರ್ಷದ ಸಂಸ್ಥೆ ಇದ್ದಾರೆ, ಪ್ರಾಮಾಣಿಕರಿದ್ದಾರೆ, ದೇಶಭಕ್ತರಿದ್ದಾರೆ. ಒಂದು ಜವಾಬ್ದಾರಿಯುತ ಸರ್ಕಾರದಲ್ಲಿ ಒಬ್ಬ ಗೃಹ ಮಂತ್ರಿ ಅವರಿಗೆ ಪತ್ರ ಬರೆದಾಗ ಅವರು ಉತ್ತರ ಕೊಡ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಆಫ್ಟರ್ ಆಲ್ ಅವರು ಕೂಡ ನಾಗರಿಕರು, ಅವರು ಕೂಡ ದೇಶಭಕ್ತರು, ಅವರು ಕೂಡ ಸಂವಿಧಾನವನ್ನು ಪಾಲನೆ ಮಾಡೋರು. ಈಗ ನಾನು ಒಂದು ಪತ್ರ ನಿಮ್ಮ ಮೀಡಿಯಾ ಹೌಸಸ್ಗೆ ಬರೆದ್ರೆ ಉತ್ತರ ಕೊಡ್ತೀರಲ್ಲ? ಇಲ್ಲ ಇದು ಸರಿಯಲ್ಲ ಅಂತಾನು ಉತ್ತರ ಕೊಡ್ತೀರಲ್ಲ? ಕೊಡ್ತಾರೆ, ಇವತ್ತಿಲ್ಲ ನಾಳೆ ಕೊಡ್ತಾರೆ. ಎಲ್ಲಿ ಹೋಗ್ತಾರೆ? RSS ವಿಚಾರ ದಲಿತರಿಗೆ ಯಾಕೆ ಬೇಕು ಅಂತ ಬಿಜೆಪಿ ನೋಡಿ, ಕೆಲವರು BJPನಲ್ಲಿ ಇರುವಂತ ಕೆಲವು ಜನರು ಹೋಗಿ ಸರೆಂಡರ್ ಆಗಿದ್ದಾರೆ. ಅವರಲ್ಲಿ ಹೋರಾಟದ ರಕ್ತ ಇಲ್ಲ. ಅವರು ಚತುರ್ವರ್ಣಕ್ಕೆ ಸರೆಂಡರ್ ಆಗಿದ್ದಾರೆ, ಮನುಸ್ಮೃತಿಗೆ ಸರೆಂಡರ್ ಆಗಿದ್ದಾರೆ. ಆ ಆಲೋಚನೆ ಅವ್ರದ್ದು ಇರ್ಬೋದು. ಇಲ್ಲಪ್ಪ ನಾವು ಅವ್ರ ಕಾಲ್ ಕೆಳಗನೆ ಸೇವೆ ಮಾಡಬೇಕು ಅಂತ. ಅದಕ್ಕೆ ನಮ್ಗೇನು ಸಂಬಂಧ? ನಮ್ಮಲ್ಲಿ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಇದೆ, ಸಂವಿಧಾನ ನಮ್ಮ ಜೊತೆ ಇದೆ, ಬುದ್ಧ ಬಸವ ತತ್ವ ನಮ್ಮ ಜೊತೆ ಇದೆ. ನಾವು ಜನರಿಗೆ ಏನು ಒಳ್ಳೇದಾಗಬೇಕು, ಕರ್ನಾಟಕಕ್ಕೆ ಏನು ಒಳ್ಳೇದಾಗಬೇಕು ಮಾಡೋದು ನನ್ನ ಜವಾಬ್ದಾರಿಯಾಗಿದೆ, ನಾವು ಮಾಡ್ತಾ ಇದ್ದೀನಿ. ಸರ್, ಸಚಿವರು ಇಲಾಖೆಯ ಜವಾಬ್ದಾರಿಯನ್ನ ಬಿಟ್ಟು ಬರೀ RSS ಇಂದ ಹೋಗ್ತಿದ್ದಾರೆ, ಬೇರೆ ಇಲಾಖೆಗಳು. ನೋಡಿ, ದಯವಿಟ್ಟು ಕ್ಷಮಿಸಿ ಅಪ್ಪ, ನೀವೆಲ್ಲ ಮಾಧ್ಯಮ ಸ್ನೇಹಿತರು, ನನ್ನ ಪರವಾಗಿದ್ದೀರಾ ಅನ್ಕೊಂಡಿದ್ದೀನಿ. ನನ್ನ ಕಾಗದದಲ್ಲಿ ಏನಿದೆ? ಅವರ ರಿಪೋರ್ಟನ್ನು ಉಲ್ಲೇಖಿಸಿದ್ದೀನಿ. ನನ್ನ ರಿಪೋರ್ಟಾ? ನಮ್ಮ ಗೃಹ ಇಲಾಖೆಯದು, ಗುಪ್ತಚರ ಇಲಾಖೆದ ರಿಪೋರ್ಟ್. ಅದು RSSನ ಒಂದು ರಿಪೋರ್ಟ್ನಲ್ಲಿ ಏನು ಹೇಳ್ತಾರೆ? ಕರ್ನಾಟಕದಲ್ಲಿ 20 ಲಕ್ಷ ಜನ ಸೇರ್ತಾ ಇದ್ದಾರೆ, 4,000 ಶಾಖೆಗಳು ನಾವು ದಿನ ನಡೆಸ್ತೀವಿ, 2,500 ಶಾಖೆಗಳು ಮಿಲನ್ಗಳನ್ನು ನಾವು ಮಾಡ್ತೀವಿ, ಸಮಾಜೋತ್ಸವಗಳನ್ನು ನಾವು ಮಾಡ್ತೀವಿ, ಸುಮಾರು 500 ಕಡೆಗಿಂತ ಹೆಚ್ಚು ಪಥಸಂಚಲನ ನಾವು ಮಾಡಿದ್ದೇವೆ. ಕರೆಕ್ಟಾ? ಆಮೇಲೆ ಈ ಪಥಸಂಚಲನ ಇರ್ಬೋದು, ಈ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಭದ್ರತೆ ಯಾರು ಕೊಡ್ತಾರೆ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡ್ತಾರಾ? ಕೃಷಿ ಇಲಾಖೆ ಕೊಡ್ತದಾ? ಸೆರಿಕಲ್ಚರ್ ಅವ್ರು ಕೊಡ್ತಾರಾ? ಗೃಹ ಇಲಾಖೆ ತಾನೆ. ಮತ್ತೆ ನಮ್ಮ ಇಲಾಖೆದವರು 20 ಲಕ್ಷ ಜನರಿಗೆ ಭದ್ರತೆ ಕೊಡ್ತಾ ಇದ್ದಾರೆ. ಯಾರಂತ ಗೊತ್ತಾಗ್ಬಾರ್ದ ನನಗೆ? ಇದು ನನ್ನ ಕೆಲಸ ಅಲ್ಲ ಅಂದ್ರೆ ಇನ್ಯಾರ ಕೆಲಸ? ಸೋಷಿಯಲ್ ವೆಲ್ಫೇರ್ ಅವ್ರು ಮಾಡ್ತಾರಾ? ಬ್ಯಾಕ್ವರ್ಡ್ ಇಲಾಖೆ ಮಾಡ್ತಾರಾ? ನಾನು ಅದೇ ಕೇಳ್ತಾ ಇದ್ದೀನಿ, ಯಾವ ಕಾನೂನಲ್ಲಪ್ಪ ಹೇಳ್ಬಿಡ್ರಿ ಅಂತ. ಯಾಕೆ ಇಷ್ಟು ದಿನ ಬೇಕು ಅವ್ರಿಗೆ ಹೇಳಕ್ಕೆ? ಪ್ರಿಯಾಂಕ್ ಸುಳ್ಳು ಹೇಳ್ತಾ ಇದ್ದಾನೆ, ಅಥವಾ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಂವಿಧಾನ ಗೊತ್ತಿಲ್ಲ ಅಂತ ವಾಪಸ್ ಬರ್ದ್ಬಿಡ್ಲಿ, ಅಫಿಷಿಯಲಿ ಬರೀಲಿ. ಸುಮ್ಮನೆ ಯಾವನೋ ಒಬ್ಬ ಲಾಯರಿಗೆ ಎಡಿಟೋರಿಯಲ್ ಬರ್ಸೋದು, ಸೋಷಿಯಲ್ ಮೀಡಿಯಾನಲ್ಲಿ ಹಾಕೋದು, ನಿಮ್ಮ ಮುಂದೆ ಬಂದು ಒಂದು ಅರ್ಧ ಗಂಟೆ ಡಿಬೇಟ್ ಮಾಡೋದು, ಅದು ಯಾವುದಕ್ಕೂ ನಾನು ಎದುರವನಲ್ಲ, ಅಂಜವನಲ್ಲ, ಅಥವಾ ಐ ಡೋಂಟ್ ಕೇರ್. ನಾನು ಒಫಿಷಿಯಲ್ ಆಗಿ ಬರ್ದಿದ್ದೀನಿ, ನೀವು ಒಫಿಷಿಯಲ್ ಆಗಿ ಬರೀರಿ. ಇಲ್ಲದ್ರೆ ಹೇಳ್ಬಿಡಿ ಒಫಿಷಿಯಲ್ ಆಗಿ ಲೆಟ್ರೇಟೇ ಇಲ್ಲ ನಮ್ಮದು ಅಂತ. ಲೆಟ್ರೆ ಈಗ ನೀವು ಕೇಳ್ತಾ ಇದ್ರಪ್ಪ, ದಲಿತ ಸಮಿತಿಗಳಿಗಿದೆಯಾ, ಸಂಘಟನೆಗಳಿಗಿದೆಯಾ? ಹೌದು ಇದೆ. ಯಾವುದಿಲ್ಲ ರಿಜಿಸ್ಟರ್ ಮಾಡ್ಕೋಬೇಕು. ಹಿಂದುಳಿದ ವರ್ಗದವ್ರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರಾದರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಕೂಡ ಇಂಥ ಚಟುವಟಿಕೆಗಳು ಮಾಡಿದ್ರೆ ದೇ ಆಲ್ಸೋ ಹ್ಯಾವ್ ಟು ಗೆಟ್ ರಿಜಿಸ್ಟರ್ಡ್. ನಾವು ಯಾವುದೋ ಒಂದು ಮಿತ್ರ ಮಂಡಳಿಗೆ ರಿಜಿಸ್ಟರ್ ಆಗುವಂತ ಇದೀವ? 20 ಲಕ್ಷ ಜನ ಸೇರ್ತಾ ಇದ್ದಾರೆ ಸ್ವಾಮಿ. ಆ್ಯಂಡ್ ಇದು ದೇರ್ ರಿಪೋರ್ಟ್, ನಾಟ್ ಮೈ ರಿಪೋರ್ಟ್. ಅವರು ಮುಸ್ಲಿಂ ಸೇರಿದಂತೆ ಕ್ರಿಶ್ಚಿಯನ್ ಸಮುದಾಯಗಳು ಮಾಡುವಂತ ಕಾರ್ಯಕ್ರಮ ಇರ್ಬೋದು, ಯಾರೇ ಇರ್ಬೋದ್ರಿ, ಅವ್ರು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅದಕ್ಕೆ ತಾನೇ FCRA ತಂದಿರೋದು. ಇವ್ರು ಏನ್ ಸರ್, ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಇವರು ಸ್ವಯಂ ಸೇವಕಗಳ ಜೊತೆ ಮಾತಾಡ್ತಾರೆ. ಒಂದು ಹಾಲಲ್ಲಿ ಕರೆದ್ಬಿಟ್ಟು ಅವರೇ ಪ್ರಶ್ನೆ ಕೇಳಬೇಕು, ಇವ್ರದೇ ಉತ್ತರ ಇರಬೇಕು. ಅರೆ ನಮ್ಮ ಹತ್ರ ಮಾತಾಡಿ ಸ್ವಾಮಿ. ನೀವು ಕೇಳ್ತಾ ಇದ್ದೀರಲ್ಲ ಕ್ರಿಶ್ಚಿಯನ್ಸ್ ಮಿಷನರೀಸ್ಗೆ ಅವ್ರು ಟ್ಯಾಕ್ಸ್ ಕಟ್ತಾ ಇದ್ದಾರಾ ಅಂತ. ಕಟ್ತಾ ಇದ್ದಾರೆ, ಬಹುತೇಕ ಜನ ಕಟ್ತಾ ಇದ್ದಾರೆ. ಅದಕ್ಕೆ ತಾನೇ ನೀವು FCRA ಕಾನೂನು ತಂದಿದ್ದು, ಇಂಟರ್ನ್ಯಾಷನಲ್ ಫಂಡಿಂಗ್ ಆಗಬಾರ್ದು ಅಂತ ಮಿಷನರೀಸಿಗೆ. ದಟ್ ಅಪ್ಲೈಸ್ ಟು ಮೈನಾರಿಟೀಸ್ ಆಲ್ಸೋ ಅಲ್ವಾ?
ಮತ್ತೆ ನಿಮ್ಗೆ ಹೆಂಗೆ ಅಪ್ಲೈ ಆಗೋದಿಲ್ಲ? ಸಂವಿಧಾನ ನಿಮ್ಗೆ ಬೇರೆದಿದೆಯಾ? ಆಮೇಲೆ ನಾನು ಹೇಳ್ತಾ ಇದ್ದಂಗೆ ಪ್ರಶ್ನೆನೂ ನಿಮ್ದೆ, ಉತ್ತರನೂ ನಿಮ್ದೆ. ಕರೆಸಿ ಸ್ವಾಮಿ, ಬನ್ನಿ ನಮ್ಮ ಹತ್ರ ಚರ್ಚೆ ಮಾಡಿ. ಕಾನೂನು ತಜ್ಞರು ನಮ್ಮ ಹತ್ರನೂ ಇದ್ದಾರೆ, ನಿಮ್ಮ ಹತ್ರನೂ ಇದ್ದಾರೆ.